ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮೂಲಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನ ಪರಿಚಯ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ಇದು ಶ್ರೀರಂಗಪಟ್ಟಣ ಪಶ್ಚಿಮ ವಾಹಿನಿಯಲ್ಲಿರುವಂತಹ ಮೂಲಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ತುಂಬಾ ಪವರ್ಫುಲ್ ದೇವಸ್ಥಾನ ಇದು. ನಾನು ಸುಮಾರು ಒಂದು 16 ವರ್ಷದಿಂದ ಹೋಗ್ತಾ ಇದ್ದೀನಿ ಇಲ್ಲಿಗೆ. ನಾನು ಈ ದೇವಸ್ಥಾನದ ಹತ್ರನೇ ವ್ಯಾಪಾರ ಮಾಡೋದು. ಇಲ್ಲಿ ತುಂಬಾ ಜನ ಪ್ರೊಡ್ಯೂಸರು, ಫಿಲಂ ಆಕ್ಟರ್ಸ್ ಅವರೆಲ್ಲ ಬರ್ತಾರೆ, ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಅವರು ಎಲ್ಲ ಬರ್ತಾರೆ. ಇಲ್ಲಿ ಯಾವುದೇ ಫಿಲಂ ಅವರು ಶುರು ಮಾಡೋದಕ್ಕೂ ಮುಂಚೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಇಲ್ಲಿ ಒಂದು ಕಾಯಿನ ಮಂತ್ರಿಸ್ಕೊಂಡು ತಗೊಂಡೋಗಿ ಇಟ್ಕೊಂಡು ಆಮೇಲೆ ಪೂಜೆ ಮಾಡ್ತಾರೆ. ಹಿಂದಿ ಫಿಲಂ ಆಕ್ಟರ್ಸ್ ಅವರೆಲ್ಲ ತುಂಬಾ ಜನ ಬರ್ತಾರೆ ಇಲ್ಲಿಗೆ. ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತಾನೆ ಹೇಳ್ಬೋದು. ಈ ದೇವರಿಗೆ ಉಗುರು ಬೆಳೀತಾ ಇದೆ. ತುಂಬಾ ಇಲ್ಲಿ ಪವರ್ಫುಲ್ ಆಗಿದೆ ಈ ದೇವರು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು. ಇಲ್ಲಿ ಅಂದುಕೊಂಡಂತಹ ಕೆಲಸ ಎಲ್ಲ ಆಗುತ್ತೆ, ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ. ಹಾಗೆ ತುಂಬಾ ಜನ ಇಲ್ಲಿ ಒಳ್ಳೇದಾಗಿದೆ ಅಂತ ಹೇಳಿ ಪ್ರತಿ ಮಂಗಳವಾರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮಂಗಳವಾರ ಮತ್ತೆ ಶನಿವಾರ ವಿಶೇಷವಾಗಿರುತ್ತೆ, ಪ್ರತಿದಿನ ಪೂಜೆ ಇರುತ್ತೆ. ಅದೇ ವಿಶೇಷ ಪೂಜೆ ಇಲ್ಲಿ ಶನಿವಾರ, ಶುಕ್ರವಾರ, ಮಂಗಳವಾರ ಇರುತ್ತೆ. ಹಾಗೆ ಸ್ವಾತಿ ನಕ್ಷತ್ರ ದಿನ ಇದು ತುಂಬಾನೇ ದೇವಸ್ಥಾನದಲ್ಲಿ ವಿಶೇಷವಾಗಿ ನಡೆಯುತ್ತೆ, ಅಭಿಷೇಕ ಎಲ್ಲ. ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರ ದಿನ 1000 ಜನಕ್ಕೆ ಊಟ ಹಾಕ್ತಾರೆ. ಹಾಗೆ ತುಂಬಾನೇ ಇಲ್ಲಿ ಪೂಜೆ ಅಲಂಕಾರಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಷ್ಟೇ ಇಲ್ಲಿ ಒಳ್ಳೇದಾಗುತ್ತೆ. ವಿದ್ಯಾಭ್ಯಾಸ ಇಲ್ಲ ಅನ್ನೋರ್ಗೆ, ಮತ್ತೆ ಮದುವೆ ಆಗದೆ ಇರೋರ್ಗೆ, ಆರೋಗ್ಯ ಸಮಸ್ಯೆ ಇರೋರ್ಗೆ ಪ್ರತಿ ಒಂದಕ್ಕೂ ಇಲ್ಲಿ ನಿರ್ವಹಣೆ ಆಗುತ್ತೆ. ಮಾಟ ಮಂತ್ರ ಯಾವುದೇ ಆಗಿದ್ರೂ ಕೂಡ ಇಲ್ಲಿ ನಿರ್ವಹಣೆ ಆಗುತ್ತೆ. ಒಂದ್ಸತಿ ಶ್ರೀರಂಗಪಟ್ಟಣ ಮೈಸೂರು ಕಡೆಗೆ ಬಂದಾಗ ಇಲ್ಲೊಮ್ಮೆ ಭೇಟಿ ಕೊಡಿ, ನಿಮ್ಗೆ ಗೊತ್ತಾಗುತ್ತೆ. ತುಂಬಾನೇ ಇಲ್ಲಿ ಪವರ್ಫುಲ್ ಇರೋದ್ರಿಂದ ತುಂಬಾ ಜನ ಬರ್ತಾನೆ ಇರ್ತಾರೆ. ಹಾಗೆ ಕೂಡ ನೆಕ್ಸ್ಟ್ ಟೈಮ್ ಯಾರಾದರೂ ನಾನು ಫಿಲಂ ಇಂಡಸ್ಟ್ರಿ ಅವ್ರು ಬಂದಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅವ್ರದ್ದು ಕೂಡ. ಶೋಭರಾಜ್ ಆಗಿರ್ಬೋದು, ಸರಿಗಮಪ ವಿಜಯ್ ಆಗಿರ್ಬೋದು, ಮತ್ತೆ ಸಂಗೀತ ನಿರ್ದೇಶಕರು ಆಗಿರ್ಬೋದು, ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು, ಸುಮಲತಾ ಆಗಿರ್ಬೋದು, ತುಂಬಾ ಜನ ಬರ್ತಾ ಇರ್ತಾರೆ ಅವಾಗವಾಗ ಇಲ್ಲಿಗೆ. ಶೋಭರಾಜ್ ಅವರಂತೂ ಅವಾಗವಾಗ ಬರ್ತಾನೆ ಇರ್ತಾರೆ ಇಲ್ಲಿಗೆ. ಅವ್ರು ಬಂದಂತ ಕೆಲಸಗಳು, ಇಲ್ಲಿ ಅನ್ಕೊಂಡಂತ ಕೆಲಸಗಳೆಲ್ಲ ಸಕ್ಸಸ್ ಆಗಿದೆಯಂತೆ. ಅವ್ರು ಬಂದು ಪೂಜೆ ಮಾಡಿಸ್ತಾನೆ ಇರ್ತಾರೆ. ಸುಮಲತಾ ಮೇಡಮ್ ಅಷ್ಟೇನೆ, ಸುಮಲತಾ ಅವರು ಕೂಡ ಬರ್ತಾನೆ ಇರ್ತಾರೆ. ಮಂಡ್ಯ ಕಡೆಗೆ ಬಂದಾಗ್ಲೆಲ್ಲ ಅವರು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾನೆ ಇರ್ತಾರೆ. ಅಷ್ಟು ತುಂಬಾ ಪವರ್ಫುಲ್ ಆಗಿದೆ. ನೋಡಿ, ಇದು ಸ್ವಾತಿ ನಕ್ಷತ್ರ ದಿನ ಇಲ್ಲಿ ಪೂಜೆ ಆಗ್ತಿರೋದಕ್ಕೆ ಇಷ್ಟು ಜನ ಇದ್ದಾರೆ. ಮಧ್ಯಾಹ್ನ 1 ಗಂಟೆ ಕರೆಕ್ಟ್ ಆಗಿ 1000 ಜನ ಬರ್ತಾರೆ ಇಲ್ಲಿಗೆ. ನೋಡಿ, ಇಲ್ಲಿ ಪ್ರಸಾದ ವಿನಿಯೋಗ ಇದೆ. 1000 ಜನಕ್ಕೆ ಪ್ರಸಾದ ಮಾಡ್ತಾರೆ ಪ್ರತಿ ತಿಂಗಳು ಕೂಡ, ಮತ್ತೆ ಪ್ರತಿ ದಿನ ಕೂಡ ಪ್ರಸಾದ ಇರುತ್ತೆ ಇಲ್ಲಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲನೂ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಒಂದ್ಸತಿ ಭೇಟಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.